ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಇದೇ ಜುಲೈ 3ನೇ ತಾರೀಕು ಗ್ರಾಮಾಯಣ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ರಾಮಾಯಣ ಕೇಳಿದ್ವಿ. ಆದರೆ ಏನಿದು ಗ್ರಾಮಾಯಣ? ಸೊ ಸಿನಿಮಾ ಟೀಮ್ ಹತ್ರ ನಾನು ಈಗ ಆಲ್ರೆಡಿ ಮಾತಾಡಿದ್ದೀನಿ. ಡೈರೆಕ್ಟ್ರು ಒಂದಷ್ಟು ಹಿಂಟ್ಗಳನ್ನು ನನಗೆ ಕೊಟ್ಟಿದ್ದಾರೆ. ಈಗ ನನ್ನ ಜೊತೆಗೆ ಸದ್ಯಕ್ಕೆ ವಿನಯ್ ರಾಜ್ಕುಮಾರ್ ಹಾಗೆ ಮೇಘಾ ಶೆಟ್ಟಿ ಅವರಿದ್ದಾರೆ. ಸೊ ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ಸಿನಿಮಾದ ಟೀಸರ್ ನೀವೆಲ್ಲರೂ ನೋಡಿರ್ತೀರಾ. ಹಾಡುಗಳು ಕೂಡ ಇನ್ನೂ ನಮ್ಮ ಬಾಯಲ್ಲಿ ಗುನುಗ್ತಾನೇ ಇರುತ್ತೆ, ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ತೆಗೆದ್ರೆ ಇದೇ ಸಿನಿಮಾದ ಸಾಂಗ್ಗಳೆಲ್ಲ ಬರ್ತಾನೆ ಇರುತ್ತೆ. ಸೊ ನಾನಂತೂ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸದ್ಯಕ್ಕೆ ಇವರಿಬ್ಬರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಸೊ ಇಬ್ಬರಿಗೂ ಕೂಡ ವೆಲ್ಕಮ್. ಹೇಗಿದ್ದೀರಾ? ಸೂಪರ್ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಿರಿಕಿರಿ ಆಗ್ತಿದ್ಯಾ? ಮಾತಾಡಿ. ಓಕೆ, ನಾನು ಯಾವಾಗಲೂ ನಿಮ್ಮನ್ನು ಅಬ್ಸರ್ವ್ ಮಾಡಿರ್ತೀನಿ ಕೆಲವೊಂದು ಪ್ರೆಸ್ ಮೀಟಲ್ಲಿ, ಇಂಟರ್ವ್ಯೂಸಲ್ಲಿ. ಯಾವಾಗಲೂ ಸೈಲೆಂಟ್ ಆಗಿ ಇರ್ತೀರಾ, ಯಾಕೆ? ನೀವು ಅದು ಡಿಪೆಂಡ್ ಆಗುತ್ತೆ, ನೀವು ಎಂತ ಪ್ರಶ್ನೆ ಕೇಳ್ತೀರಾ, ನಂಗೆ ಮಾತಾಡ್ಬೇಕು ಅಂತ ಅನ್ಸುತ್ತಾ, ಒಳ್ಳೆ ಪ್ರಶ್ನೆ ಕೇಳ್ತೀರಾ, ಇನ್ಫಾರ್ಮೇಟಿವ್ ಆಗಿರೋ ಪ್ರಶ್ನೆ ಕೇಳ್ತೀರಾ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಕೇಳಿದ್ರೆ ಚೆನ್ನಾಗಿ ಮಾತಾಡ್ತೀವಿ, ಇಲ್ಲಾಂದ್ರೆ ಸೈಲೆಂಟ್ ಆಗಿ ಕೂತಿರೋದು. ಅಂದ್ರೆ ಯಾಕಾದ್ರೂ ಕೇಳ್ತಾರೋ ಯಾಕಾದ್ರೂ ಕೇಳ್ತಾರೋ ಕೇಳಿ. ಇವಾಗ ಅದೇ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ ಬೋರಿಂಗ್ ಆಗುತ್ತಲ್ವಾ ಫಸ್ಟೇ ಫಿಲ್ಮಿಂದ ಸ್ಟಾರ್ಟ್ ಆದರೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಸಿನಿಮಾ ಬಗ್ಗೆನೇ ಅಲ್ವಾ? ಅದು ಸಿನಿಮಾ. ಇದು ಆಚೆ ಎಲ್ಲ ನನಗೆ ಗೇಮ್ ಏನಾದ್ರು ಆಡಿದ್ರಾ ಅಥವಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಕ್ಯಾರೆಕ್ಟರ್ ಹೇಗಿತ್ತು, ನಿಮ್ಮ ಫನ್ ಏನು ಫನ್ ಏನಾಯ್ತು, ಸೆಟ್ ಅಲ್ಲಿ ಏನಾಯ್ತು, ಅದೆಲ್ಲ ಬಿಟ್ಟು ಹೊಸದ್ ಕೇಳ, ಎಲ್ಲ ಬಿಟ್ಟು ಹೊಸದು. ಯಾಕೆ ಒಪ್ಕೊಂಡ್ರಿ ಸಿನಿಮಾನ? ಅದು ಎಲ್ಲ ಕೇಳಾಯ್ತು. ಅದು ಕೇಳಿದಾರಾ? ಈಗ ಏನು ಒಂದು ಗೇಮ್ ಆಡ್ಬಿಡೋಣ, ಹಂಗಾದ್ರೆ ಗೇಮಿಂದ ಸ್ಟಾರ್ಟ್ ಮಾಡೋಣ. ನಾನು ಗೇಮ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇದು ಆಮೇಲೆ ಎಲ್ಲರೂ ಕೇಳಿದ್ದಾರೆ ಅನ್ನಂಗಿಲ್ಲ, ನೀವ್ ಹೇಳೋದ್ರ ಮೇಲೆ. ಓಕೆ, ಯಾರಿಂದ ಸ್ಟಾರ್ಟ್ ಮಾಡೋಣ? ನಿಮ್ ಇಷ್ಟ. ಓಕೆ, ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ. ಎಷ್ಟು ಜನ ನಿಮ್ಮ ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಾರೆ? 5, 6, 7. 5, 6, 7 ಜನ ಬ್ಲಾಕ್ ಮಾಡಿದ್ರಾ? ಏನು ರೀಸನ್ ಬ್ಲಾಕ್ ಮಾಡಿದ್ದೀರಾ? ರೀಸನ್ನು ಸುಮ್ಮನೆ ಯಾರೋ ಗೊತ್ತಿಲ್ಲ, ಮಾಡ್ತಾರೆ ಮಾಡ್ತೀನಿ. ಮಾಡಿದ್ದೀನಿ. ಓಕೆ, ನಿಮ್ಮ ಬ್ಲ್ಯಾಕ್ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ? ನನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಗೊತ್ತಿಲ್ಲ, 100,000 ಅಂತ ಅನ್ಸುತ್ತೆ. ಇಲ್ಲ, ನಂದು ಒಂದು ಫ್ಯಾನ್ಸಿ ನಂಬರ್ ಥರ ಇದೆ. ಸೊ ಅದರಿಂದ ಒಂದೊಂದ್ಸಲಿ ಬೇರೆಯವರೇ ಫೋನ್ ಮಾಡ್ತಿರ್ತಾರೆ. ಈ ಯಾವ್ದಾದ್ರು ಗೋಲ್ಡ್ ಕಂಪನಿ, ಆಮೇಲೆ ಮ್ಯಾಟ್ರಿಮೋನಿ, ಅವರು ಇವರು ಎಲ್ಲರೂ ಮಾಡ್ತಿರ್ತಾರೆ. ಅದಕ್ಕೆ ಎಲ್ಲ ಕಾಲ್ ಮಾಡ್ತಾರಾ? ಹುಡುಗಿ ಕೊಡಿಸ್ತೀವಿ ಅಂತನಾ ಅಥವಾ? ಇಲ್ಲ, ಯಾರೋ ಒಬ್ರು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನನ್ನ ನಂಬರ್ ಹಾಕ್ಬಿಟ್ಟವ್ರೆ. ಸೊ ಅವರು ನನಗೆ ಆಕ್ಚುಲಿ ಸಿಂಗಾಪುರ್ ಅಲ್ಲಿ ಇಲ್ಲಿಂದೆಲ್ಲ ಕಾಲ್ ಬರುತ್ತೆ. ಸರ್ ರೆಡಿ ಇದ್ದೀರಾ ಅಂತ ಮದ್ವೆಗೆ ಪಿಕ್ ಮಾಡಿ ಮಾತಾಡ್ತೀರಾ? ಅಷ್ಟೊಂದು ಪೇಷನ್ಸ್ ಇದೆಯಾ? 100 ಸಲ ಮಾಡಿದ್ರೆ ಒಂದ್ಸಲಿ ಅಟ್ಲೀಸ್ಟ್ ಪಿಕ್ ಮಾಡ್ತೀವಲ್ಲ. ರೆಸ್ಪೆಕ್ಟ್ ಕೊಟ್ಟು ಪಿಕ್ ಮಾಡಿ ಮಾತಾಡ್ತೀರಾ. ಅವರೆಲ್ಲ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯಾರನ್ನೂ ಅದ್ರಲ್ಲಿ ಅನ್ಬ್ಲಾಕ್ ಮಾಡೇ ಇಲ್ವಾ? ಮಾಡೇ ಇಲ್ಲ. ಏನಕ್ಕೆ ಅನ್ಬ್ಲಾಕ್ ಮಾಡೋದು ಬೇಡ ಅಂತ. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ತುಂಬಾ ಇದೆ. ಆತರ ತುಂಬಾ ಕಾಲ್ಸ್ ಬರ್ತದೆ. ಅವರೆಲ್ಲ ಗೊತ್ತಿರೋರ್ನ ಯಾರನ್ನೂ ಆತರ ಬ್ಲಾಕ್ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಇಷ್ಟು ವರ್ಷದಲ್ಲಿ ಯಾವಾಗ ಜೀವನ ತುಂಬಾ ಕಷ್ಟ ಅನ್ನಿಸ್ತು? ಅದೇ ಇವಾಗ ಈ ಪ್ರಮೋಷನ್ಸ್ ಟೈಮ್ ಅಂದ್ರೆ ತುಂಬಾ ಕಷ್ಟ ಅಂತ. ಇಲ್ಲ, ನಮ್ಮ ವೀಕ್ಷಕರು ತಪ್ಪು ತಿಳ್ಕೊತಾರೆ, ಬಾಸ್ ಟಿವಿನಲ್ಲಿ ಕುತ್ಕೊಂಡು ಕಷ್ಟ ಅನ್ನಿಸ್ತೇನೋ ಅಂತ. ತುಂಬಾ ಕಷ್ಟ. ಜೀವನನ ಕಷ್ಟ ಅಂತ ಅನ್ಕೊಂಡ್ರೆ ನಾವು ಮುಂದಿನ ಹೆಜ್ಜೆ ಇಡೋದಕ್ಕೆ ಆಗಲ್ಲ. ಸೊ ಯಾವತ್ತೂ ಕಷ್ಟ ಅನ್ಕೋಬಾರ್ದು. ಕಷ್ಟ ಸುಖ ಎರಡನ್ನು ಒಟ್ಟಿಗೆ ಒಂದೇ ಇದ್ರಲ್ಲಿ ತೂಗ್ಬೇಕು. ನಿಮಗೆ ಯಾವಾಗ ಜೀವನ ತುಂಬಾ ಕಷ್ಟ ಅಂತ ಅನ್ನಿಸ್ತು? ಆಕ್ಚುಲಿ ನಮ್ಗೆ ಏನು ಆತರ ಅಷ್ಟು ಕಷ್ಟ, ಆ ಥರ ಕಷ್ಟ ಅಂತ ಯಾವತ್ತೂ ಅನ್ಸಿಲ್ಲ. ನಂಗೆ ಅನ್ಸುತ್ತೆ ಒಂದೊಳ್ಳೆ ಮನೆ ಇದ್ದಾಗ, 3 ಹೊತ್ತು ಊಟ ಇದ್ದಾಗ, ಆಮೇಲೆ ಇಷ್ಟೆಲ್ಲ ಪ್ರಿವಿಲೇಜ್ ಇದ್ದಾಗ ನಾವು ಕಷ್ಟ ಅಂತ ಹೇಳಲೇಬಾರ್ದು ಅಂತ ಅನ್ಸುತ್ತೆ. ಹೇಳ್ಕೊಳಕ್ಕೆ ಕಷ್ಟ, ಅದನ್ನ ಕಷ್ಟ ಅಂತ ಹೇಳ್ಕೊಳಕ್ಕೆ ಇಲ್ಲ, ಕಷ್ಟ ಅಂತ ಕಂಪ್ಲೇಂಟ್ ಮಾಡಬಾರ್ದು ಅಂತ ಅನ್ಸುತ್ತೆ. ಓಕೆ, ಯಾರೋ ಗೊತ್ತಿಲ್ದಲ್ಲೇ ಇರೋರು ಬಂದು ನಿಮ್ಮನ್ನ ಟಚ್ ಮಾಡಿದಾಗ ರಿಯಾಕ್ಷನ್ ಹೇಗಿರುತ್ತೆ? ಅದು ಆಲ್ರೆಡಿ ಒಂದು ವೈರಲ್ ಆಗಿದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀರಾ ತಾನೇ ಅದನ್ನ? ಅದು ಒಂದು ಯಾವುದು ನಮ್ಮ ತರುಣ್ ಸರ್ದು ರೀಸೆಂಟ್ ಒಂದು ಫಿಲಮ್ಗೆ, ಏಳುಮಲೆ ಸಿನಿಮಾಗೆ ನಾನು ಇದಕ್ಕೆ ಹೋಗಿದ್ದೆ, ಪ್ರೀಮಿಯರ್ ಸೆಲೆಬ್ರಿಟಿ ಶೋಗೆ ಹೋಗಿದ್ದೆ. ಸೊ ಅಲ್ಲಿ ಒಬ್ರು ಜಾಗ ಬೇಕಿತ್ತು ಅವ್ರಿಗೆ, ಸ್ವಲ್ಪ ನನಗೆ ಇದು ಮಾಡಿ ಜಾಗ ಟಚ್ ಮಾಡಿ ಜಾಗ ಕೇಳಿದ್ರು. ನಾನು ಸುಮ್ಮನೆ ಹಿಂಗೆ ನೋಡಿದೆ ಅಷ್ಟೇ.
ಅದು ಸಿಕ್ಕಾಪಟ್ಟೆ ಇದು ರುಚಿಗಿದ್ದ ಮೇಘಾ ಶೆಟ್ಟಿ. ಏನೇನೋ ಹಾಕ್ಬಿಟ್ಟಿದ್ದಾರೆ. ಹ್ಮ್ ಸೊ ಏನಂದ್ರೆ ಹ್ಮ್. ನೀವು ಬಾಯಿ ಬಿಟ್ಟೆ ಕೇಳ್ಬೋದಲ್ವಾ ಜಾಗ ಕೊಡಿ ಅಂದ್ರೆ, ಬಟ್ ಕೆಲವೊಬ್ರು ಬೇರೆ ರೀತಿಯಲ್ಲೂ ಕೂಡ ಟಚ್ ಮಾಡಿರಲ್ಲ. ಸೊ ಅದನ್ನು ಕೂಡ ತಪ್ಪಾಗೂ ಅರ್ಥ ಮಾಡ್ಕೋಬಾರ್ದು. ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೆ ಅದ್ರ ಬದಲು ಬಾಯಲ್ಲಿ ಕೇಳೋದು ಈಸಿ ಅಂತ ಅಷ್ಟೆ. ಚೆನ್ನಾಗಿ ಹೇಳಿದ್ರು, ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಜನಗಳ ಪ್ರಕಾರ ಹೀರೋ ಅಂದ್ರೆ ಹೇಗಿರ್ಬೇಕು? ಜನಗಳ ಪ್ರಕಾರ ಹೀರೋ ಅಂದ್ರೆ ಯಾರು, ಹೇಗಿರ್ಬೇಕು? ಜನಗಳ ಪ್ರಕಾರ ಜನಗಳು ಹೀರೋನ ಫಸ್ಟ್ ಅವರಲ್ಲಿ ಕಾಣ್ಕೊಳ್ಬೇಕು, ಅದೇ ಮೇನ್. ಸೊ ಈಗ ಒಂದು ಸಿನಿಮಾ ನೋಡಿದಾಗ ನಾನು ಅದಾಗ್ಬೋದು ಅಂತ ಅವ್ರಿಗೆ ಅನ್ಸ್ಬೇಕು. ಸೊ ಅದು ಆ ಹೋಪ್ ಕ್ರಿಯೇಟ್ ಆಗಬೇಕು. ನಾನು ಅವ್ರನ್ನ ಮೇಲ್ ಇಡ್ಕೊಂಡ್ಬಾರ್ದು, ಅವ್ರನ್ನ ಸಮನಾಗಿ ಇಡ್ಕೊಳ್ಬೇಕು. ಸೊ ಅದು ಹೀರೋ ಅಂತ. ಹೀರೋ. ಓಕೆ, ನಿಮ್ಮ ಪ್ರಕಾರ ಹೀರೋ ಅಂದ್ರೆ ಯಾರು, ಹೇಗಿರ್ಬೇಕು? ಎಲ್ರು ಒಂದೊಂದು ಅವ್ರದೇ ಆದಂತ ಒಂದು ಇದ್ರಲ್ಲಿ ಎಲ್ರು ಕೂಡ ಹೀರೋನೆ. ಸೊ ಹಾಗಾಗಿ ಪ್ರತಿಯೊಬ್ಬ ಹೀರೋನು ಹೀರೋನೆ, ಹೀರೋಯಿನ್ನು ಹೀರೋಯಿನ್. ಓಕೆ, ಈಗ ಎಲ್ಲ ಕಡೆ ಓಡ್ತಿರೋ ಕ್ವಶನ್ ಇದು, ಬಿಗ್ ಬಾಸ್ ವಿಷಯ. ಸೊ ವಿನಯ್ ಅವರಿಗೆ ಇಷ್ಟು ವರ್ಷದಲ್ಲಿ ಯಾವಾಗ್ಲಾದ್ರೂ ಬಿಗ್ ಬಾಸ್ ಆಫರ್ ಬಂದಿತ್ತಾ? ಬಿಗ್ ಬಾಸ್ ಆಫರ್ ಇಲ್ಲ. ಅಂದ್ರೆ ನಿಮಗೆ ಏನಾದ್ರು ಬಿಗ್ ಬಾಸ್ಗೆ ಹೋಗಕ್ಕೆ ಇಷ್ಟ ಇದೆಯಾ? ಅಂದ್ರೆ ನಾರ್ಮಲ್ ಆಗಿ ಹಿಂಗೆ ಕೇಳ್ತಿದ್ದೀನಿ. ಬಿಗ್ ಬಾಸ್ ಶೂಟಿಂಗ್ ಹೋಗಕ್ಕೆ ಇಷ್ಟ, ಶೂಟಿಂಗ್ ಹೋಗಕ್ಕೆ ಇಷ್ಟ, ಸುದೀಪ್ ಅವ್ರನ್ನ ಮಾತಾಡಕ್ಕೆ ಇಷ್ಟ ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋಕ್ ಇಷ್ಟ ಇಲ್ಲ? ಇಷ್ಟ ಇಲ್ಲ ಮನೆ ಒಳಗಡೆ? ಮನೆ ಒಳಗಡೆ ಇರೋಕೆ ಇಷ್ಟ. ಯಾಕೆ ಇಷ್ಟ ಇಲ್ಲ? ಅಂದ್ರೆ ಈಗ ನಿಮ್ ಫ್ಯಾನ್ಸ್ಗೆ ಆಸೆ ಇರುತ್ತಲ್ವಾ, ವಿನಯ್ ರಾಜ್ಕುಮಾರ್ ಅವ್ರು ಬಿಗ್ ಬಾಸ್ ಹೋಗ್ಬೇಕು ಅಂತ. ಫ್ಯಾನ್ಸ್ ನಮ್ಮ ಮನೆಗೆ ಬಂದು ನನ್ನ ನೋಡ್ತಾರೆ, ನನ್ನ ಯಾಕೆ ಬಿಗ್ ಬಾಸ್ ಮನೇಲಿ ಅವ್ರ ನೋಡ್ಬೇಕು? ಮನೇಲೆ ನೋಡ್ಬೇಕು. ಸಿನಿಮಾ ನೋಡ್ತಾರೆ, ನಮ್ಮ ಮನೇಲಿ ನೋಡ್ತಾರೆ, ಫಂಕ್ಷನ್ಗಳಲ್ಲಿ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ. ಸಾಕು, ಬಿಗ್ ಬಾಸ್ ಇನ್ನೂ ಜಾಸ್ತಿ ನೋಡಿದ್ರೆ ಆಮೇಲೆ ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಮನೇಲಿ ಬೇಡವೇ ಬೇಡ. ಅಂದ್ರೆ ಇನ್ ಮುಂದೆ ಬಂದ್ರು ಬೇಡವಾ? ಆಫರ್ ಬಂದ್ರು ಬೇಡ ಬಿಗ್ ಬಾಸ್. ಓಕೆ, ನಿಮಗೆ ಬೇಕು ಅನ್ಸ್ತಾ ಇದೆ ತಾನೆ? ನೀವು ಹೋಗ್ಬೇಕಂತ ನನಗೆ ಅನಿಸ್ತಿದೆ. ಇಲ್ಲ, ನಿಮಗೆ ಹೋಗ್ಬೇಕು ಅನ್ನೋ ನಾ ಆಸೆ ಇಲ್ಲ, ಇದೆ. ನನಗೆ ಆಸೆ ಇಲ್ಲ. ಪ್ರತಿಯೊಂದು ಪ್ರಶ್ನೆನೂ ತನ್ನ ಆಸೆನೆ ಆಚೆ ಬರೋದು. ಹಾಗೆ ಬೇಡ ನನ್ಗೆ. ಓಕೆ, ಈಗ ಮೇಘಾ ಶೆಟ್ಟಿ ಅವ್ರ ಹೆಸರು ಪ್ರತಿ ಸೀಸನ್ ಅಲ್ಲೂ ಬರುತ್ತೆ ಬಿಗ್ ಬಾಸ್ಗೆ, ಆದ್ರೆ ಒಂದ್ ಸೀಸನ್ ಅಲ್ಲೂ ನೀವು ಹೋಗಿಲ್ಲ. ಈ ವರ್ಷ ಬಂದಿತ್ತಾ? ಈ ಸತಿ ಬಂದಿರೋದು ನನಗೆ ಗೊತ್ತಿಲ್ಲ, ಇನ್ನ ನಾನೇನು ನೋಡಿಲ್ಲ. ಬಟ್ ಪ್ರತಿ ವರ್ಷನೂ ಬಂದಿರೋದು ಒಂದಷ್ಟು ನನಗೂ ಕಳ್ಸಿದ್ದಾರೆ, ನೋಡಿದ್ದೀನಿ. ಬಟ್ ಏನು ಅಂತ ಅಂದ್ರೆ ಈಗ ಸದ್ಯಕ್ಕೆ ಈಗ ಸಿನಿಮಾಗಳು ಮಾಡ್ತಾ ಇದೀವಲ್ವಾ, ಸೊ ಅಲ್ಲಿ ಒಂದೇ ಸತಿ ಹೋದ್ರೆ ಇರಕ್ಕಾಗಲ್ಲ. ಸೊ ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ. ಮುಂದಿನ ದಿನಗಳಂದ್ರೆ ನೆಕ್ಸ್ಟ್ ಯಾವಾಗಲಾದ್ರು ಸೀಸನ್ ಅಲ್ಲಿ? ಯಾವಾಗಾದ್ರೂ. ಅಂದ್ರೆ ಈ ಯಾವ ಸೀಸನ್ ಅಲ್ಲಿ ಬಂದಿತ್ತು, ನೀವ್ ಯಾಕೆ ಅವಾಗ ಹೋಗ್ಲಿಲ್ಲ? ಅದು ಈಗ ಲಾಸ್ಟ್ ಟೈಮ್ ಕೈವಾ ಟೈಮ್ ಅಲ್ಲಿ ಬಂತು, ಕೈವಾ ರಿಲೀಸ್ ಇತ್ತು. ಸೊ ಈಗ ಗ್ರಾಮಾಯಣ ರಿಲೀಸ್. ಸೊ ಅದ್ರ ಹಿಂದೆ ನನ್ಗೆ ಸೀರಿಯಲ್ ಇತ್ತು. ಸೊ ಈ ತರ ಮಧ್ಯದಲ್ಲಿದ್ದಾಗ ಡೇಟ್ಸ್ ಸ್ವಲ್ಪ ಕಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.